ಹಾಗೆ ಕಾಸ್ಟಿಂಗ್ ಬಗ್ಗೆ ನೋಡುವುದಾದ್ರೆ ಪ್ರವೀಣ್ ತೇಜ್ ಅವರು ವರದನ ಪಾತ್ರ ಮಾಡಿದ್ದಾರೆ, ಮತ್ತೆ ರಂಗಾಯಣ ರಘು ಅವರು ಒಂದು ಆರ್ಕಿಯಾಲಜಿಸ್ಟ್, ಹಾಗೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ದನಿಯ ಪಾತ್ರ ಮಾಡಿದ್ದಾರೆ. ಹಾಗೆ ಸಪೋರ್ಟಿಂಗ್ ರೋಲ್ ಅಲ್ಲಿ ಪ್ರಶಾಂತ್ ಸಿದ್ದಿ, ಎಸ್ ಸೂರಜ್ ಇವರೆಲ್ಲ ಇದ್ದಾರೆ. ಆಕ್ಚುಲಿ ಎಲ್ಲಾ ಲೀಡ್ಸ್ ಈ ಸೀರೀಸ್ ಥ್ರೂ ಅವರ ವೆಬ್ ಸೀರೀಸ್ ಡೆಬ್ಯೂ ಮಾಡಿದ್ದಾರೆ. ಇನ್ನು ಆಕ್ಟಿಂಗ್ ಬಗ್ಗೆ ಹೇಳೋದಾದ್ರೆ ಎಲ್ಲರೂ ಅವರ ಪಾತ್ರನ ಕ್ಲೀನ್ ಆಗಿ ಮಾಡಿದ್ದಾರೆ, ಎಲ್ಲೂ ಆಕ್ಟಿಂಗ್ ಆಫ್ ಅಂತ ಅನ್ಸಲ್ಲ, ಎಲ್ಲರೂ ನೀಟ್ ಆಗಿ ಅವ್ರ ಪಾತ್ರನ ನಿಭಾಯಿಸಿದ್ದಾರೆ. ಸೀರೀಸ್ ನ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಇದ್ರೆ ಪ್ರೊಡಕ್ಷನ್ ಕ್ವಾಲಿಟಿ. ಎಸ್.ಕೆ. ರಾವ್ ಅವರ ಸಿನಿಮಾಟೋಗ್ರಫಿ ಇಸ್ ಅಬ್ಸಲ್ಯೂಟ್ಲಿ ಸ್ಟನ್ನಿಂಗ್. ಅರ್ತಿ ಕಲರ್ಸ್ ಇದೆ, ಪ್ರಾಕ್ಟಿಕಲ್ ಲೊಕೇಶನ್ಸ್ ಮತ್ತೆ ವಿಜುವಲ್ ಸ್ಟೋರಿ ಟೆಲಿಂಗ್ ತುಂಬಾ ಅಥೆಂಟಿಕ್ ಅಂತ ಅನ್ಸುತ್ತೆ. ಸಿನಿಮಾಟೋಗ್ರಫಿ ಮೇಲೆ ಸ್ಪೆಂಡ್ ಮಾಡಿರೋದು ನಿಮ್ಗೆ ಸ್ಕ್ರೀನ್ ಅಲ್ಲಿ ಗೊತ್ತಾಗುತ್ತೆ. ಪ್ರತಿಯೊಂದು ಫ್ರೇಮ್ ನ ಟೈಮ್ ತಗೊಂಡು ಕಂಪೋಸ್ ಮಾಡಿರೋದು ಗೊತ್ತಾಗುತ್ತೆ. ಆ ಮೂಡಿ ಥ್ರಿಲ್ಲರ್ ಲುಕ್ ಗೆ ಬೇಕಾಗಿರೋದನ್ನ ಅಚೀವ್ ಮಾಡಿದ್ದಾರೆ. ಆಮೇಲೆ ಮ್ಯೂಸಿಕ್ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ತುಂಬಾ ಚೆನ್ನಾಗಿದೆ. ಅದೊಂದು ಅಟ್ಮಾಸ್ಫಿರಿಕ್ ಸ್ಕೋರ್ ನ ಯೂಸ್ ಮಾಡಿದ್ದಾರೆ. ನಿಮ್ಗೆ ನೋಡುವಾಗ ಕಾಂತಾರದ್ ನೆನಪಾಗ್ಬೋದು, ಅದ್ ಯಾಕಂದ್ರೆ ಸೇಮ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿದ್ದಾರೆ, ಬಟ್ ಎಲ್ಲೂ ಸೇಮ್ ಕಾಂಪೋಸಿಷನ್ ಇಲ್ಲ, ಫ್ರೆಶ್ ಅಂತಾನೆ ಅನ್ಸುತ್ತೆ. ಹಾಗೆ ಸೌಂಡ್ ಡಿಸೈನ್ ಕೂಡ ಚೆನ್ನಾಗಿದೆ. ಇನ್ನೊಂದು ನನಗೆ ತುಂಬಾ ಸರ್ಪ್ರೈಸಿಂಗ್ ಅಂತ ಅನ್ಸಿದ್ದಂದ್ರೆ ಇಡೀ ಸೀರೀಸ್ ನ ಬರೀ 23 ದಿನದಲ್ಲಿ ಶೂಟ್ ಮಾಡಿದಾರಂತೆ. ಸೊ ಇದೊಂದು ಇನ್ಕ್ರೆಡಿಬಲಿ ಎಫಿಷಿಯಂಟ್ ಪ್ರೊಡಕ್ಷನ್ ಅಂತ ಹೇಳ್ಬೋದು.